MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ರಾಜ್ಯ ರಾಜಕೀಯದಲ್ಲಿ ಒಂದು ಆಡಿಯೋ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅದೇ ರೀತಿಯಾಗಿ 2 ಸಂದರ್ಶನ, ರಿಪಬ್ಲಿಕ್ ಕನ್ನಡ ಮಾಡಿದಂಥ 2 ಸಂದರ್ಶನ, ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ನಡೆಸ್ಕೊಟ್ಟಂಥ ಆ 2 ಸಂದರ್ಶನ ಈಗ ಈ ಕ್ಷಣಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆಗೂ ಕೂಡ ಕಾರಣವಾಗಿದೆ. ಒಂದು ಕಡೆ BR ಪಾಟೀಲ್, ಮತ್ತೊಂದು ಕಡೆ ರಾಜು ಕಾಗೆ. ಇವರಿಬ್ಬರು ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟರು. ಆ ಸ್ಫೋಟಕ ಹೇಳಿಕೆಗಳ ಬೆನ್ನಲ್ಲೇ ನಾಯಕರನ್ನು ಕರೆಸಿಕೊಂಡು DCM ಹಾಗೆ CM ಇಬ್ಬರೂ ಕೂಡ ಅವರನ್ನು ಸಮಾಧಾನ ಪಡಿಸ್ತಾ ಇದ್ದಾರಾ, ಅಥವಾ ಈ ರೀತಿಯಾಗೆಲ್ಲ ಮಾತಾಡಬೇಡಿ ಅಂತೇಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರಾ? ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ರಾಜು ಕಾಗೆ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟು ಹೋಗಿರಲಿಲ್ಲ, ಕೋರ್ತಾರಂತ ಎಲ್ಲರೂ ಕೂಡ ಭಾವಿಸಿದ್ರು. ಮಾಧ್ಯಮದವರೆಲ್ಲರೂ ಕೂಡ ಹೊರಗಡೆ ಕಾಯ್ತಾ ಇದ್ರು. ರಾಜು ಕಾಗೆ ಅವರು CM ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಬಂದು ಏನು ಮಾತಾಡ್ತಾರೆ ಅಂತೇಳಿ ಏನೂ ಮಾತಾಡಲಿಲ್ಲ. ಇದೆಲ್ಲದರ ಚರ್ಚೆ ನಡುವೆ KPCC ಅಧ್ಯಕ್ಷ ಗಾದಿ ಬದಲಾವಣೆ ಆಗುತ್ತಾ, ಅದರ ರೇಸಲ್ಲಿರೋರು ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರಂತೆ. ಈ ಸುದ್ದಿಯನ್ನು ನಿಮ್ಮ ಮುಂದೆ, ಇದರ ಜೊತೆಗೆ ಒಂದಷ್ಟು ಸುದ್ದಿಗಳನ್ನು ಕೂಡ ಇಡ್ತಾ ಹೋಗ್ತೀವಿ ಮುಂದಿನ 1 ಗಂಟೆ. ನನ್ನ ಜೊತೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಕೇವಲ KPCC ಅಧ್ಯಕ್ಷಗಿರಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಕೂಡ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗುತ್ತಾ ಇಲ್ವಾ, ಈ ಕುತೂಹಲ ಇದೆ. ಇದರ ಅಪ್ಡೇಟ್ಸ್ ಅನ್ನ ಗಮನಿಸೋಣ. ಹಾಗೆ ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವ ಯುದ್ಧ, ಇವತ್ತಿನ ಪರಿಸ್ಥಿತಿ ಏನಿದೆ, ಇದರ ಡೀಟೇಲ್ಸ್. ಹಾಗೆ ಬಹಳ ಹೆಮ್ಮೆಯ ವಿಚಾರ, ಭಾರತದ ಗಗನಯಾನದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಯನ್ನ ಗಮನಿಸೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ರೆಬಲ್ ಶಾಸಕರ ಅಬ್ಬರ, ಸಿದ್ದರಾಮಯ್ಯಗೆ ಹೈಕಮಾಂಡ್ ಪ್ರಹಾರ, ಎಲ್ಲ ಕ್ಷೇತ್ರಕ್ಕೂ 50 ಕೋಟಿ ಕೊಡೋಕೆ CM ನಿರ್ಧಾರ. ಕಾಂಗ್ರೆಸ್ಗೆ ಕಾಂಗ್ರೆಸ್ ಶಾಸಕರೇ ಹೊರೆ, ಸಿದ್ದರಾಮಯ್ಯ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ಟಗರಿಗೆ ರಾಜು ಕಾಗೆ ಎಳೆದ್ರು ಮಾತಿನ ಬರೆ. DKC ಆಶೀರ್ವಾದ ಇದ್ರೆ ಸಿಗತ್ತೆ ಅನುದಾನ, ರಾಜ್ಯದಲ್ಲಿ ಬಾಲಕೃಷ್ಣ ಹೇಳಿಕೆಯದ್ದೇ ಸಂಚಲನ, ಮಾಗಡಿ ಶಾಸಕರ ಮಾತಿಗೆ ರಾಜು ಕಾಗೆ ಅಸಮಾಧಾನ. ಕೈಪಡೆಯಲ್ಲಿ ಶುರುವಾಯಿತು ಹೊಸ ತಿಕ್ಕಾಟ, ಉತ್ತರ ಕರ್ನಾಟಕಕ್ಕೆ ಸಿಗುತ್ತಾ KPCC ಪಟ್ಟ? ಖಂಡ್ರೆ, ಜಾರಕಿಹೊಳಿ, MB ಪಾಟೀಲ್ ಮಧ್ಯೆ ಕಾದಾಟ. ಆಕ್ಸಿಯೋಮ್ ಮಿಷನ್ 4 ಉಡಾವಣೆ ಸಕ್ಸಸ್, ಶುಭಾಂಶು ಶುಕ್ಲಾ ಸಾಧನೆಗೆ ಇಡೀ ದೇಶ ಖುಷ್, ಗಗನ ಯಾತ್ರಿಗಳನ್ನ ಸ್ವಾಗತಿಸೋಕೆ ಕಾಯ್ತಾ ಇದೆ ISS. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಇನ್ಫ್ಯಾಕ್ಟ್ ಏನೂ ಸರಿ ಇಲ್ಲ ಅನ್ನೋದು ಅವರದ್ದೇ ನಾಯಕರ ಮಾತಿನಿಂದ ವ್ಯಕ್ತವಾಗ್ತಾ ಇದೆ. ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಂಡರು. ಇಲ್ಲಿನ ಅಸಮಾಧಾನಕ್ಕೂ ದೆಹಲಿ ಪ್ರವಾಸಕ್ಕೂ ನೇರವಾಗಿ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಹೋಗಿದ್ದು ರಾಷ್ಟ್ರೀಯ ಮಟ್ಟದ ನಾಯಕರನ್ನ, ಅದರಲ್ಲೂ ಪ್ರಧಾನಿ, ರಾಷ್ಟ್ರಪತಿ, ವಿತ್ತ ಸಚಿವೆಯನ್ನ ಭೇಟಿಯಾಗೋ ಕಾರಣಕ್ಕಾದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಕೂಡ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು. ಸಂಪುಟ ಪುನಾರಚನೆ ವಿಚಾರನ ಅಥವಾ ಅಸಮಾಧಾನಗೊಂಡಿರುವವರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನೋ ವಿಚಾರನ, ಒಟ್ಟಿನಲ್ಲಿ ಸುದೀರ್ಘವಾದ ಚರ್ಚೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಆಗಿದೆ ಅನ್ನೋ ಮಾಹಿತಿಯಂತೂ ಸಿಗ್ತಾ ಇದೆ. 2 ದಿನಗಳ ದೆಹಲಿ ಪ್ರವಾಸದಲ್ಲಿ ಮೊದಲ ದಿನ ಕಾಂಗ್ರೆಸ್ನ ಹೈಕಮಾಂಡ್, ರಾಷ್ಟ್ರಪತಿ, ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ ಸಿದ್ದರಾಮಯ್ಯ, ಹೈಕಮಾಂಡ್ ಒಂದಷ್ಟು ಖಡಕ್ ಸೂಚನೆಗಳನ್ನ ಮುಖ್ಯಮಂತ್ರಿಗಳಿಗೆ ಹೇಳಿ ಕಳುಹಿಸಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಹೈಕಮಾಂಡ್ ಕೊಟ್ಟಿರುವ ಸೂಚನೆಗಳು ಏನು? ದೆಹಲಿ ನಾಯಕರು ಗರ್ಮ್ ಆಗಿದ್ಯಾಕೆ? ಎಲ್ಲವನ್ನ ವಿವರಿಸುತ್ತೆ ಈ ವರದಿ. ರಾಜ್ಯ
ಕಾಂಗ್ರೆಸ್ನಲ್ಲಿ ರೆಬಲ್ ಶಾಸಕರ ಅಬ್ಬರ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಪ್ರಹಾರ. ಗ್ಯಾರಂಟಿ ಎನ್ನುತ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೀತಾ ಬಂತು. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಎಂಬ ಮಾತು ವಿಪಕ್ಷಗಳಿಂದ ಕೇಳಿ ಬರ್ತಿರುವ ಆರೋಪ. ಅದಕ್ಕೆ ಪುಷ್ಟಿ ನೀಡುವಂತೆ ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ದೆಹಲಿ ತಲುಪಿರೋ ಸಿಎಂ ಸಿದ್ದರಾಮಯ್ಯ ಅತೃಪ್ತ ಶಾಸಕರನ್ನ ಮನವೊಲಿಸುವ ಜೊತೆಗೆ ವಿಶೇಷ ಅನುದಾನ ತರುವ ಹೆಜ್ಜೆ ಇರಿಸಿದ್ದಾರೆ. ಕೈ ಶಾಸಕರ ಹೇಳಿಕೆಗೆ ಹೈಗರಂ. ಸರ್ಕಾರ ರಚನೆಯಾಗಿ 2.5 ವರ್ಷ ಕಳೀತಾ ಬಂದರೂ ಇನ್ನೂ ಟೇಕ್ ಆಫ್ ಆಗ್ತಾನೇ ಇದೆ. ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಸಿಡಿದೆದ್ದಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ ಕ್ಷೇತ್ರಗಳಿಗೆ ಅನುದಾನಕ್ಕಾಗಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಸರ್ಕಾರದ ವಿರುದ್ಧ ಶಾಸಕರ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದ್ದು, ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇರೋದು ಸರಿಯಲ್ಲ. ಅಸಮಾಧಾನಿತರನ್ನ ಕರೆದು ಮಾತನಾಡುವಂತೆ ಸಿಎಂಗೆ ಖರ್ಗೆ ಖಡಕ್ ಸೂಚನೆ ನೀಡಿದ್ದಾರೆ. ಸಿದ್ದು ಪ್ಲಾನ್ ಬಿ. 3-4 ದಿನದಿಂದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಿಸ್ತಾ ಇದೆ. ಒಂದ್ ಕಡೆ ಅನುದಾನ ಸಿಗುತ್ತಿಲ್ಲ ಅಂತ ಶಾಸಕರು ಬಂಡೆದ್ದಿದ್ದಾರೆ. ಇನ್ನೊಂದ್ ಕಡೆ ಸರ್ಕಾರದ ಹಗರಣಗಳನ್ನ ಸ್ವತಃ ಕೈ ಶಾಸಕರೇ ಬಯಲಿಗೆಳೆದು ಸಿದ್ದು ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಸಿದ್ದರಾಮಯ್ಯ ಕರೆದು ಮಾತನಾಡ್ತೇನೆ ಅಂತ ಹೇಳಿದ್ರು ಕೂಡ ಶಾಸಕರು ಬಾಯಿ ಮುಚ್ಚಿಲ್ಲ. ಎಲ್ಲ ಶಾಸಕರು ಒಮ್ಮೆಲೆ ಬಂಡಾಯ ಏಳುವ ಮುನ್ಸೂಚನೆ ನೀಡಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ಸಿಗದೆ ಮುನ್ನುಗ್ಗುತ್ತಿರುವಾಗ ಸಿಎಂ ಸಿದ್ದರಾಮಯ್ಯ ದಿಢೀರ್ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಹೈಕಮಾಂಡ್ ಚಾಟಿ ಬೀಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅತೃಪ್ತ ಶಾಸಕರ ಮನವೊಲಿಕೆಗೆ ಮಾಸ್ಟರ್ ಪ್ಲಾನ್ ಹೆಣೆದಿದ್ದಾರೆ. ಜುಲೈ ತಿಂಗಳಲ್ಲಿ ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲು ಸಿಎಂ ನಿರ್ಧರಿಸಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಶಾಸಕರು ಒಂದಿಲ್ಲೊಂದು ಬಾಂಬ್ ಸಿಡಿಸುತ್ತಿದ್ದಾರೆ. ಅವರ ಬಾಯಿಗೆ ಬೀಗ ಹಾಕಲು ಸಿಎಂ ಅನುದಾನದ ಆಸೆ ತೋರಿಸಿದ್ದಾರೆ. ಆದರೆ ಅದೆಷ್ಟು ವರ್ಕೌಟ್ ಆಗುತ್ತೋ ಆ ಸಿದ್ದಣ್ಣನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳದಲ್ಲಿ ದಿನಕ್ಕೊಂದು ತಿಕ್ಕಾಟ, ದಿನಕ್ಕೊಂದು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ಇದೊಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಂತೂ ತಂದಿಟ್ಟಿರೋದು ಸುಳ್ಳಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದೊಂದು ರೀತಿಯಲ್ಲಿ ತಲೆನೋವನ್ನು ತಂದಿಟ್ಟಿದೆ. ನಿಮ್ಮ ಕೆನಾಗ ಆಗಿಲ್ಲ ಅಂತಂದರೆ ಮನೆಗೆ ಹೋಗಿ ಕುತ್ಕೊಳ್ಳಿ ಅಂತ ಅವರದೇ ಪಕ್ಷದ ಶಾಸಕರೊಬ್ಬರು ಒಂದಲ್ಲ 2 ವಿಚಾರಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ರಾಜ್ಯ ಕಾಂಗ್ರೆಸ್ ತಿಕ್ಕಾಟ ದಿನಕ್ಕೊಂದು ತಿರುವು ಪಡಿತಾ ಇದೆ. BR ಪಾಟೀಲ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿ ಮೆತ್ತಗಾದ್ರು. ಬೇಳೂರು ಗೋಪಾಲಕೃಷ್ಣ ಅಂತೂ ಸಮೀರ್ ರಾಜೀನಾಮೆ ಕೇಳಿದ್ರು. ಅನುದಾನ ಸಿಕ್ತಿಲ್ಲ, ರಾಜೀನಾಮೆ ಕೊಡ್ತೀನಿ ಎಂದಿದ್ದ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಯಾರೂ ಊಹಿಸದ ಹೇಳಿಕೆ ನೀಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ ಕೈ ಶಾಸಕ ರಾಜು ಕಾಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಸಂದರ್ಶನ ನೀಡಿರೋ ರಾಜು ಕಾಗೆ ಸಿದ್ದರಾಮಯ್ಯ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. 2018ರಲ್ಲಿದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಅವರಿಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ ಎನ್ನುವ ಮೂಲಕ ಯಾರು ಊಹಿಸದ ವಿಷಯ ಹೇಳಿದ್ದಾರೆ. ಭಾಳ ಬ್ರಿಲಿಯಂಟ, ಭಾಳ ಒಂದು ಇದು ನನಗೆ ಅವ್ರ ಮನ್ಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದರೆ ಇಷ್ಟು ಪ್ರೀತಿ ನನ್ನ ಮ್ಯಾಗ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಭಾಳ ಅವ್ರು ನಮಗೆ ಎಲ್ಲರಿಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದರೆ ಯಾಕೆ ಅವ್ರ ಮಾನಸಿಕ ಏನು ನೋವಾಗಿದೆಯೋ, ಏನು ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತೇಳಿ ನಾವು ತಿಳ್ಕೊತೀವಿ. ಕೈಲಾಗದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಬಹುದು. ಸಿದ್ದರಾಮಯ್ಯ ಈಗೀಗ ಪದೇ ಪದೇ ಸಿಟ್ಟಾಗ್ತಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಬೈತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ನಿಮ್ಮ ಕೈಲಾಗದಿದ್ರೆ ಮನೆಯಲ್ಲೇ ಕುಳಿತುಕೊಳ್ಳಬಹುದು ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ರಾಜು ಕಾಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ. ಡೈಲಿ ಎಲ್ಲ ಥರದ ಜನ ಬರ್ತಾರೆ ಮೇಡಮ್.
ಅವ್ರನ್ನ ಕಂಟ್ರೋಲ್ ಮಾಡಿ ಕಳಿಸೋವಂಥ ಕೆಪಾಸಿಟಿ ನಮ್ಮ ತೆಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನು ಅವ್ರಿಗೆ ಮಾಡ್ಕೋತೇನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ. ಆಗಲೇ ಹೇಳಿಬಿಟ್ಟಿದ್ರು, ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗಲಿ ಸಚಿವರಾಗಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ. ಅವತ್ತಿನಿಂದ ಇವತ್ತಿನವರೆಗೆ 2.5 ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗಲೇ ಇಲ್ಲ. ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಗ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಂಥದ್ರ ನಡುವೆ HC ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ, ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ನನಗೆ DK ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ. DK ಶಿವಕುಮಾರ್ ಬಿ ಜೈ ಅನ್ನೋರು ನೀವು ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿಗೆ. ನನ್ನ ಮೇಲೆ DK ಶಿವಕುಮಾರ್, DK ಸುರೇಶ್ ಆಶೀರ್ವಾದವಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಡ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ. ಅಣ್ತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗ್ಬೋದು ಅಂತ ಬಾಲಕೃಷ್ಣ ಹೇಳಿದ್ರು. ಆದ್ರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ನನಗೆ DK ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ DKಶಿಗೆ ಜೈ ಅನ್ಬೇಕು. DCM ವಿರುದ್ಧವೂ ರಾಜು ಕಾಗೆ ಫುಲ್ ಗರಂ. 100 ಸಲ ಮನ್ಯಾಗ ಕೂತು ಹೇಳಿದ್ವಿ, ಆಗ್ಲಂದ್ರೆ ಏನು ಸುಮಾರು ರೊಚ್ಚಿಗೆ ಎದ್ದು ಹೊರಗೆ ಬಂದು ಹೇಳಿದೀವಿ, ಇದೇನು ಅಪರಾಧ? ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಕಾಗೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗ್ಬೇಕಾದ್ರೆ DKಶಿಗೆ ಜೈ ಅನ್ಬೇಕು, DK CM ಆಗ್ಬೇಕು ಅಂತ ಕೈ ಎತ್ತಬೇಕು. ಯಾರ್ಯಾರೋ ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಕಾಗೆ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, DK ಶಿವಕುಮಾರ್ ಬಿ ಜೈ ಅನ್ನುವಾರ ನೀವು ಅವ್ರ ಪರವಾಗಿರ್ಬೇಕಂತೇಳಿ ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗೆ ಅದನ್ನು ಇಂಡೈರೆಕ್ಟ್ಲಿ. ಕೆಲವು MLAಗಳು ರೀ, ನಾನು ಹೇಳಿದ್ದಕ್ಕೆ ನೀನು ಹೇಳಿನಲ್ಲ ನಿಮ್ಗೆ, ರಾಜು ಕಾಗೆ ಮಾತಾಡಿ ತಪ್ಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ CM ಅವ್ರನ್ನ ತೊಗೊಂಡು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡಬೇಕಾಗಿತ್ತು. ಹಿಂಗೆ ಜಾಹಿರ ಪಬ್ಲಿಕ್ದಾಗ ಹೇಳ್ಕೊ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೀನಿ, ಒಂದು 2 ಸಲ ಮನೆಯಾಗ ಹೇಳೋದಿನ್ನ. ನಾನೇನೋ ತಪ್ಪು ಮಾಡಿಲ್ಲ, ಯಾರಿಗೂ ಜೈ ಅನ್ನಲ್ಲ. ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ, ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದ್ದೀವಿ. ಇದೇನು ಅಪರಾಧ ಮೇಡಮ್? ಅಪರಾಧ ಏನು ರೀ? ನಾನು ಏನಾದರೂ ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದರೂ ಯೂಸ್ ಮಾಡಿದ್ದೀನಿ, ಅಥವಾ ಏನಾದರೂ ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತಗೋತಾ ಇದ್ದಾರೆ, ದುಡ್ಡು ಕೊಟ್ಟರೆ ಆದೈತೆ ಹಂಗೇನು ಹೇಳಿಲ್ಲ ನಾನು. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಕಿತ್ತಾಟ ಶುರುವಾಗ್ತಾ ಇದೆ. ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು. DK ಶಿವಕುಮಾರ್ ಅವರು ಸದ್ಯ ಕೂತಿರೋ KPCC ಅಧ್ಯಕ್ಷಗಿರಿಯ ಕುರ್ಚಿ ಮೇಲೆ ಇನ್ನೂ ಅನೇಕರ ಕಣ್ಣು. ಹೀಗೆ ಕಾಂಗ್ರೆಸ್ನಲ್ಲಿ ಯಾರ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಇರುವ ಅಧಿಕಾರದ ಬಗ್ಗೆನೇ ಹಪಾಹಪಿ ಹೆಚ್ಚಿದೆಯಾ ಅನ್ನೋ ಸಹಜ ಕುತೂಹಲ. DK ಶಿವಕುಮಾರ್ ಅವರ ಬಳಿ ಇರುವ KPCC ಅಧ್ಯಕ್ಷ ಗಾದಿ ಅದನ್ನ ಬಿಟ್ಕೊಡೋ ಕಾಲ ಬಂದಂಗೆ ಕಾಣ್ತಾ ಇದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಂತೂ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡ್ತಿರ್ತಾರೆ, ದೆಹಲಿ ಫ್ಲೈಟ್ ಹತ್ತುತ್ತಿರ್ತಾರೆ. ಇದನ್ನ ನೋಡಿ ಹೈಕಮಾಂಡ್ ಕೂಡ ಕಂಗೆಟ್ಟಿರುವಂತೆ ಕಾಣ್ತಾ ಇದೆ. ಈಗ DK ಶಿವಕುಮಾರ್ ಅವರ ಕೈಯಲ್ಲಿರೋ ಅಧ್ಯಕ್ಷಗಿರಿಯನ್ನ ಸತೀಶ್ ಜಾರಕಿಹೊಳಿಗ ಅಥವಾ DK ಶಿವಕುಮಾರ್ ಅವರು ಸಜೆಸ್ಟ್ ಮಾಡೋ ಬೇರೆ ಯಾರಿಗಾದ್ರೂ ಅಥವಾ ಈ ಎರಡೂ ಹೆಸರನ್ನ ಬಿಟ್ಟು
ಯಾರೂ ಊಹೆ ಮಾಡದ ಅಚ್ಚರಿಯ ಅಭ್ಯರ್ಥಿಗೆ ಏನಾದರೂ ಕೆಪಿಸಿಸಿಯ ಹೊಣೆಗಾರಿಕೆಯನ್ನ ಕೊಡುತ್ತಾ ಹೈಕಮಾಂಡ್? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಕರ್ನಾಟಕ ನಾಯಕನಿಗೆ ಕೆಪಿಸಿಸಿ ಸಾರಥ್ಯ. ರೇಸ್ನಲ್ಲಿ ಸಾಹುಕಾರ್ ಕಂಡ್ರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತಿಗೆ ಚಾಲನೆ ಕೊಟ್ಟಿದೆ. ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತು ಆರಂಭಿಸಿದ್ದಾರೆ. ಪದೇ ಪದೇ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಇದರ ಮಧ್ಯೆ ಖಂಡ್ರೆ ಎಂಬಿ ಪಾಟೀಲ್ ಹೆಸರು ಕೂಡ ತೇಲಿ ಬರುತ್ತಿದೆ. ಸತೀಶ್ ವರ್ಸಸ್ ಈಶ್ವರ್ ವರ್ಸಸ್ ಎಂಬಿ ಪಾಟೀಲ್. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮಧ್ಯೆ ಫೈಟ್ ಇದೆ ಎನ್ನಲಾಗ್ತಿದೆ. ಮೂವರಲ್ಲಿ ಯಾರಿಗೆ ಕೆಪಿಸಿಸಿ ನೀಡಬೇಕು ಎಂದು ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾಗೆ ಕೊಡುವುದು, ಎಸ್ಟಿಗೆ ಆದ್ಯತೆ ನೀಡುವುದಾ ಎಂದು ಗೊಂದಲ ಇದೆಯಂತೆ. ಬಿಜೆಪಿಗೆ ಕೈಪಡೆ ಚಿತ್ತ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಸಿಗುತ್ತೆ ಅಂತ ಕೈಪಡೆ ಗಮನಿಸಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಸದ್ಯ 2 ಆಯ್ಕೆಗಳನ್ನ ಮುಂದಿಟ್ಟಿದೆ. ಬಿಜೆಪಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲಾಗುತ್ತದೆ. ಬಿಜೆಪಿ ಬೇರೊಂದು ಸಮುದಾಯಕ್ಕೆ ಮಣೆ ಹಾಕಿದ್ರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಗಲಿದೆ ಎಂದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರು ನೋಡಿ, ಇವತ್ತು ಈ ಒಂದು ಸೀಟ್ಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂತಿದಾರಲ್ಲ ಕುರ್ಚಿ, ಈ ಕುರ್ಚಿಗೋಸ್ಕರ ಈ 3 ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಎಂಬಿ ಪಾಟೀಲ್ ಅವರು. ಈ 3ರಲ್ಲಿ ಒಬ್ಬರಿಗೆ ಪಟ್ಟ ಕಟ್ಟೋದು ನಿಶ್ಚಿತ ಅಂತ ಚರ್ಚೆಗಳಾಗ್ತಾ ಇದೆ ಅಷ್ಟೇ. ಆದರೆ ಇವರು ಈ ಸೀಟನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡೋದಕ್ಕೆ ಅವ್ರು ಒಪ್ಕೊಳ್ತಾರ? ಅವರ ನಾಯಕತ್ವದಲ್ಲಿ, ಅಂದರೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಸಾಧನೆ ಮಾಡಿದೆ. ಗೆಲುವನ್ನು ದಾಖಲಿಸುವ ಮೂಲಕ 135 ಶಾಸಕರು ಗೆದ್ದಿರೋದು ಇವರ ನಾಯಕತ್ವದಲ್ಲಿ. ಹಾಗಾಗಿ ಇವರು ಬೇಸರವನ್ನು ವ್ಯಕ್ತಪಡಿಸಿದ್ರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಇರಿಸು ಮುರುಸಾಗುತ್ತೆ. ಹಾಗಂತ ಇವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ, ಸಿದ್ದರಾಮಯ್ಯವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯವರ ಆಪ್ತರೇ ಇದ್ದಾರೆ ಇಲ್ಲಿ ರೇಸಲ್ಲಿ. ಸಿದ್ದರಾಮಯ್ಯವರ ಆಪ್ತರು 3 ಇರುವಂಥ ಹಿನ್ನೆಲೆಯಲ್ಲಿ ಈ 3ರಲ್ಲಿ ಒಬ್ಬರಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಪಟ್ಟವನ್ನು ಕಟ್ಟಬೇಕು ಅನ್ನೋದು. ಈಗ ಕೆಪಿಸಿಸಿ ಗದ್ದುಗೆಗಾಗಿ ಉತ್ತರ ಕರ್ನಾಟಕದ ಈ 3 ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉತ್ತರ ಕರ್ನಾಟಕ ಭಾಗದ ಈ 3 ನಾಯಕರಿಗೆ ಕೈಪಡೆ ಪಟ್ಟವನ್ನ ಕಟ್ಟುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬದಲಾವಣೆ ಮಾಡಬೇಕು, ಈ ಸೀಟಲ್ಲಿ ಬೇರೆಯವ್ರನ್ನ ಕೂರಿಸ್ಬೇಕು ಅಂತ ಹೇಳಿದಾಗ ಸಿದ್ದು ಒಲವನ್ನ ತೋರಿಸಿರಬೇಕು. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರು. ಹಾಲಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ಇದೊಂದೇ ಅಲ್ಲ, ಇದರ ಜೊತೆಗೆ ಹೆಚ್ಚುವರಿ ಹೊಣೆಗಾರಿಕೆ ಕೂಡ ಇದೆ. ಎಲ್ಲವನ್ನೂ ಕೂಡ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗ್ತಿರಬಹುದು. ಹಾಗಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾದ್ರೆ 3 ಹೆಸರನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ 3 ಹೆಸರನ್ನ, ನಂಬರ್ 1 ಲಿಂಗಾಯತ ಸಮುದಾಯದ ನಾಯಕ ಈಶ್ವರ್ ಖಂಡ್ರೆ ಅವರು. ನಂಬರ್ 2 ಪರಿಶಿಷ್ಟ ಪಂಗಡದ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಂಬರ್ 3 ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಎಂಬಿ ಪಾಟೀಲ್ ಅವರು. ಈ 3ರಲ್ಲಿ ಒಬ್ಬರಿಗೆ ಪಟ್ಟವನ್ನು ಕಟ್ಟುವಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಜೊತೆ ದೆಹಲಿ ನಾಯಕರು ಚರ್ಚೆನ ಕೂಡ ನಡೆಸಿದ್ದಾರೆ.
ಈ ಇಬ್ಬರು ನಾಯಕರ ನಡುವೆ ಪೈಪೋಟಿ ಇದೆ. ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಚರ್ಚೆನ ಕೂಡ ಮಾಡಿದ್ದಾರೆ. ಕೇವಲ ಪಟ್ಟ ಅಷ್ಟೇ ಅಲ್ಲ, ಇದ್ರ ಜೊತೆ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. KPCC ಅಧ್ಯಕ್ಷರಾಗ್ತೀವಿ, 1 ವರ್ಷ ನಮ್ಮನ್ನು ಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ. ಈ ಇಬ್ಬರು ಬೇಡಿಕೆಯ ಬಗ್ಗೆ ದೆಹಲಿ ನಾಯಕರು ಚರ್ಚೆಯನ್ನು ನಡೆಸ್ತಿದ್ದಾರೆ. ಏಪ್ರಿಲ್ನಲ್ಲೇ ಬೇಡಿಕೆ ಇಟ್ಟಿರೋದು ಈ ಇಬ್ಬರು ನಾಯಕರು, ಉಭಯ ಸಚಿವರು ಇಬ್ಬರು ಕೂಡ ಏಪ್ರಿಲ್ನಲ್ಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಟ್ ನೋಡಬೇಕು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತಾ ಅಂತೇಳಿ. DK ಶಿವಕುಮಾರ್ ಅವರು ಈ ಪಟ್ಟವನ್ನು ಬಿಟ್ಟು ಕೊಡ್ತಾರಾ, ಈ ಕುರ್ಚಿಯನ್ನು ಬಿಟ್ಟು ಕೊಡ್ತಾರಾ? ಬಿಟ್ಟು ಕೊಟ್ಟರೆ ಈ ಮೂವರಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು, ಅದರಲ್ಲೂ KPCC ಅಧ್ಯಕ್ಷ ಗಾದಿಯ ಸುತ್ತ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಬ್ರೇಕ್ಗಿಂತ ಮುಂಚೆ ಗಮನಿಸಿದೆ. ರಾಜ್ಯ BJP ಪಾಳ್ಯದಲ್ಲೂ ಕೂಡ ಎಲ್ಲವೂ ಸೈಲೆಂಟ್ ಆಗಿಲ್ಲ. ದಿನೇ ದಿನೇ ಹೊಸ ಬೆಳವಣಿಗೆಗಳು ವಿರೋಧ ಪಕ್ಷದ ಸ್ಥಾನದಲ್ಲಿರುವ BJPಯಲ್ಲೂ ಕೂಡ ನಡೀತಾ ಇದೆ. ಏಕಾಏಕಿ ಯಡಿಯೂರಪ್ಪನವರು ಆಕ್ಟಿವ್ ಆಗಿದ್ದಾರೆ. ಇದರ ಮಧ್ಯೆ ರಾಜ್ಯದ ಇಬ್ಬರು ನಾಯಕರನ್ನ ಹೈಕಮಾಂಡ್ ನಾಯಕರು ಕರೆಸಿಕೊಳ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಶೋಕ್ ವಿಜಯೇಂದ್ರ ದಿಢೀರ್ ದೆಹಲಿಗೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸದ್ದು. ಕಳೆದ 6 ತಿಂಗಳಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ನೆನೆಗುದಿಗೆ ಬಿದ್ದಿದ್ದು, ಹಾಲಿ ಅಧ್ಯಕ್ಷ ವಿಜಯೇಂದ್ರ ಮುಂದುವರಿಕೆಗೆ ಪಕ್ಷದೊಳಗಿನ ಒಂದು ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದರ ಮಧ್ಯೆ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ರಾಷ್ಟ್ರೀಯ ನಾಯಕರ ಸೂಚನೆ ಮೇರೆಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಅಮಿತ್ ಶಾ JP ನಡ್ಡಾರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ವಿಜಯೇಂದ್ರ ವಿರೋಧಿ ಬಣ ಕೇಂದ್ರ ಸಚಿವ ವಿ ಸೋಮಣ್ಣರನ್ನ ರಾಜ್ಯಾಧ್ಯಕ್ಷ ಮಾಡಲು ನಿರಂತರ ಪ್ರಯತ್ನ ನಡೆಸುತ್ತಿದೆ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿ ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ಗೆ ಮಣೆ ಹಾಕಿ ಅಂತ ತಟಸ್ಥ ಗುಂಪೊಂದು ಪ್ರತಿಪಾದಿಸಿದೆ. ವಿಜಯೇಂದ್ರ ಕಡಿವಾಣಕ್ಕೆ ಹೈಕಮಾಂಡ್ ಯತ್ನ. ವಿಜಯೇಂದ್ರರವರೇ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರಿಯುವುದು ಬಹುತೇಕ ಖಚಿತ. ಆದರೆ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಕೆಲ ನಾಯಕರನ್ನ ರಾಜ್ಯ ಪದಾಧಿಕಾರಿಗಳನ್ನಾಗಿ ನೇಮಿಸಿ ವಿಜಯೇಂದ್ರ ಕಾರ್ಯವೈಖರಿಗೆ ಕಡಿವಾಣ ಹಾಕಲು ವರಿಷ್ಠರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ದಿಢೀರ್ ಆಕ್ಟಿವ್ ಆಗಿದ್ದಾರೆ. ವಿಜಯೇಂದ್ರ ವಿರುದ್ಧದ ಪಿತೂರಿಗೆ ಬ್ರೇಕ್ ಹಾಕಬೇಕಿದೆ. ಇದೇ ಕಾರಣಕ್ಕೆ ವಿರೋಧಿ ಪಾಳಯಕ್ಕೆ ಶಾಕ್ ಕೊಡಲು BSY ಬಂದ್ರ ಎಂಬ ಚರ್ಚೆ ನಡೀತಿದೆ. ಯಾವಾಗ ವಿರೋಧಿ ಬಣದ ಅಬ್ಬರ ಹೆಚ್ಚಾಗುತ್ತೋ ಆಗ ಯಡಿಯೂರಪ್ಪ ಬರ್ತಾರೆ. ಈ ಬಾರಿಯೂ ಮಾಜಿ ಸಿಎಂ ಭಿನ್ನರಿಗೆ ಖಡಕ್ ಸಂದೇಶ ರವಾನಿಸಿ ಮಗನ ಕುರ್ಚಿ ಮತ್ತಷ್ಟು ಬಲಪಡಿಸುತ್ತಾರಾ ಎಂಬ ಚರ್ಚೆ ನಡೆಯುತ್ತಿದೆ. ರೆಬಲ್ಸ್ ರಾಷ್ಟ್ರೀಯ ನಾಯಕರ ಭೇಟಿ ಮುಂದೂಡಿಕೆ. ಸೋಮವಾರ ಅಥವಾ ಮಂಗಳವಾರ ರಾಷ್ಟ್ರೀಯ ನಾಯಕರನ್ನ ಅತೃಪ್ತರ ಗುಂಪು ಭೇಟಿ ಮಾಡಲು ಮುಂದಾಗಿತ್ತು. ಆದರೆ ಜೂನ್ 26ರ ನಂತರ ಭೇಟಿ ಮಾಡುವಂತೆ ರಾಷ್ಟ್ರೀಯ ನಾಯಕರು ತಿಳಿಸಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ರೀತಿಯಲ್ಲಿ ಐತಿಹಾಸಿಕ ದಿನ ಅಂದರೂ ಕೂಡ ತಪ್ಪಾಗೋದಿಲ್ಲ. ಶುಭಾಂಶು ಶುಕ್ಲ ಯಾನವನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಥ 7 ಪ್ರಯೋಗಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾದಂಥ ವಿಚಾರ ಅಂತಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 4 ಪ್ರಯೋಗಗಳು ನಡೆಯುತ್ತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಶುಭಾಂಶು ಶುಕ್ಲ ಅಂತರಿಕ್ಷಯಾನ. ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ.
ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಮಧ್ಯಾಹ್ನ 12:01 ಸರಿಯಾಗಿ ಆಕ್ಸಿಯೋಮ್ ನೌಕೆಯನ್ನ ಹೊತ್ತು ಫಾಲ್ಕನ್ 9 ರಾಕೆಟ್ ನಭಕ್ಕೆ ಚಿಮ್ಮಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. 4 ಗಗನಯಾತ್ರಿಗಳು 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 60 ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಜೀವನ, ಬಯೋಲಾಜಿಕಲ್, ಭೂಮಿ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ. ಮಗನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ. ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು. ಸಂತೋಷದಿಂದ ತಮ್ಮ ಪುತ್ರನ ಸಾಧನೆಗೆ ಸಂತೃಪ್ತಿ ವ್ಯಕ್ತಪಡಿಸಿದ್ರು. हर माँ को अपने बच्चे की चिंता होती है, वो थोड़ी दूर जाता है तो चिंता होती है, हमारा बेटा तो इतनी दूर जा रहा है इसलिए चिंता तो थोड़ी है, लेकिन वो खुशी के आंसू थे, कोई दिक्कत वाली बात नहीं है, ठीक है, अब अच्छा लग रहा है. ನಾವೀಗ ಭೂಮಿ ಸುತ್ತುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ. ಶುಭಾಂಶು ಶುಕ್ಲಾ ಮೊದಲ ಬಾಹ್ಯಾಕಾಶ ಸಂದೇಶ. नमस्कार मेरे प्यारे देशवासियों, व्हाट अ राइड. 40 साल बाद हम वापस अंतरिक्ष में पहुंच गए हैं और कमाल की राइड थी. ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆಯೇ ನಾಸಾ ಕಂಟ್ರೋಲ್ ರೂಮ್ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ. ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ನಾವೀಗ ಭೂಮಿ ಸುತ್ತುತ್ತಿದ್ದೇವೆ, ಜೈ ಹಿಂದ್, ಜೈ ಭಾರತ ಎಂದಿದ್ದಾರೆ. ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ? ಭಾರತೀಯರೊಬ್ಬರು ಅಂತರಿಕ್ಷಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಅಧ್ಯಯನದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಅದರಲ್ಲೂ ಅಲ್ಲಿ ಹೋಗಿ ಭಾರತದ ಒಂದು ಭಾಷೆಯನ್ನು ಮಾತನಾಡ್ತಾರೆ. ಎಲ್ಲವೂ ಕೂಡ ಖುಷಿಯ ಸಂಗತಿ. ಅದರಲ್ಲೂ ಭಾರತದವರು ಸರಿ, ನಮ್ಮ ರಾಜ್ಯಕ್ಕೂ ಹಾಗೆ ಈ ಗಗನಯಾನಕ್ಕೂ ಸಂಬಂಧ ಇದೆ ಅಂತ ಗೊತ್ತಾದರೆ ಮತ್ತಷ್ಟು ಖುಷಿಯ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಎಲ್ಲ ದೇಶಗಳು ನಡೆಸ್ತಾ ಇರುವ ಗಗನಯಾನ ಹಾಗೆ ಅಲ್ಲಿ ನಡೆಸ್ತಾ ಇರುವಂತಹ ಅಧ್ಯಯನ ಭೂಮಿಯನ್ನು ಹೊರತುಪಡಿಸಿ ಬೇರೆ ಗ್ರಹಗಳಲ್ಲೂ ಕೂಡ ಮನುಷ್ಯರು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯನಾ ಅನ್ನೋ ಮೂಲ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಭಾಗ. ಈಗ ನಡೆಸ್ತಾ ಇರುವ ಈ ಗಗನಯಾನದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಅಧ್ಯಯನಗಳು ಅಂದರೆ ಎಕ್ಸ್ಪೆರಿಮೆಂಟ್ಗಳು ಹಾಗೆ ರಿಸರ್ಚ್ಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಈ ಬಾರಿಯ ಈ ಗಗನಯಾನದಲ್ಲಿ 7 ಪ್ರಮುಖ ಪ್ರಯೋಗಗಳನ್ನು ಮಾಡಲಿದ್ದಾರೆ ಶುಭಾಂಶು. ಆ 7 ಪ್ರಯೋಗಗಳ ಪೈಕಿ ಕರ್ನಾಟಕಕ್ಕೆ ಹೆಂಗೆ ಲಿಂಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. 7 ಪ್ರಯೋಗಗಳ ಪೈಕಿ 4 ಪ್ರಯೋಗಗಳು ಕರ್ನಾಟಕದ್ದೇನೆ. ಕರ್ನಾಟಕದಲ್ಲೇ ಮಾನಿಟರ್ ಆಗ್ತಾ ಇರೋದು, ಕರ್ನಾಟಕದಿಂದಲೇ ಪ್ರೋಗ್ರಾಮಿಂಗ್ ಆಗಿರೋದು. 7ರ ಪೈಕಿ 4 ಯಾವ್ದ್ಯಾವುದು ಅನ್ನೋದನ್ನು ಗಮನಿಸ್ತಾ ಹೋದರೆ, ಕಾಳುಗಳು ಮೊಳಕೆ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೂ ಸ್ಪೇಸ್ನಲ್ಲಿ ನಡೆಸುವ ಈ ಅಧ್ಯಯನಕ್ಕೂ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ ಅನ್ನೋದನ್ನು ಈ ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಈಗಲೂ ಕೂಡ ಅದನ್ನು ವಿವರಿಸ್ತಾ ಇದ್ದೇವೆ. ಧಾರವಾಡದ ಕೃಷಿ ವಿವಿ ಹಾಗೆ ಧಾರವಾಡದ IIT ಅದರ ಮುಂದಾಳತ್ವದಲ್ಲಿ ಮಾನಿಟರಿಂಗ್ನಲ್ಲಿ ಕಾಳುಗಳು ಅಂತರಿಕ್ಷದಲ್ಲಿ ಮೊಳಕೆ ಒಡೆಯುವ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸುವವರಿದ್ದಾರೆ ಶುಭಾಂಶು. ಇದು ಒಂದಾಯ್ತು. ಇದರ ಜೊತೆಗೆ ಗಗನಯಾನಿಗಳ ಮಸಲ್ ಲಾಸ್ ಈ ಬಗ್ಗೆ ಕೂಡ ಪ್ರಯೋಗ ನಡೆಯೋದಿದೆ. ಇದರ ಹಿಂದೆ ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಇದೆ. ಇದು 2 ಆಯಿತು. 3ನೇಯದ್ದು ಅಂತರಿಕ್ಷದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕೋಕೆ ಸಾಧ್ಯವಾಗತ್ತಾ ಅನ್ನೋದರ ಬಗ್ಗೆ ಕೂಡ ಅಧ್ಯಯನ ನಡೆಸಲಾಗುತ್ತೆ. ಇದರ ಹಿಂದಿರೋದು IISc.
ಸೂಕ್ಷ್ಮ ಜೀವಿಗಳು ಬದುಕುಳಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ IISc ಅಧ್ಯಯನ ಮಾಡುತ್ತೆ. IIScಯಿಂದ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಅಧ್ಯಯನ ಕೂಡ ನಡೆಯುತ್ತೆ. ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮ್ಯಾಟೊ ಇದರ ಬಗ್ಗೆ ಕೂಡ ಸ್ಪೇಸ್ನಲ್ಲಿ ಅಧ್ಯಯನ ನಡೆಯೋಕಿದೆ. ಹೀಗಾಗಿ ಕರ್ನಾಟಕಕ್ಕೂ ಕೂಡ ಈ ಗಗನಯಾನ ಹಾಗೆ ಅಲ್ಲಿ ನಡೆಯಲಿರುವ ಅಧ್ಯಯನ ಲಿಂಕ್ ಇದೆ. ಕನ್ನಡಿಗರಿಗೂ ಕೂಡ ಹೆಮ್ಮೆ ಹಾಗೆ ಕುತೂಹಲದ ಕ್ಷಣಗಳಿದು. 2026ರ ಶೈಕ್ಷಣಿಕ ವರ್ಷದಿಂದ CBSEಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2 ಬಾರಿ ಬೋರ್ಡ್ ಪರೀಕ್ಷೆಗಳನ್ನು ಬರೆಯಬಹುದು. ಮೊದಲ ಹಂತದ ಪರೀಕ್ಷೆಯನ್ನು ಫೆಬ್ರವರಿಯಲ್ಲಿ ಮತ್ತು 2ನೇ ಹಂತದ ಪರೀಕ್ಷೆಯನ್ನು ಮೇ ತಿಂಗಳಿನಲ್ಲಿ ನಡೆಸಲಾಗುವುದು. 2 ಹಂತಗಳ ಫಲಿತಾಂಶಗಳನ್ನು ಏಪ್ರಿಲ್ ಮತ್ತು ಜೂನ್ನಲ್ಲಿ ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳು ಮೊದಲ ಹಂತದ ಪರೀಕ್ಷೆಗೆ ಹಾಜರಾಗೋದು ಕಡ್ಡಾಯ. 2ನೇ ಹಂತವು ಐಚ್ಛಿಕವಾಗಿರುತ್ತೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ಸುಧಾರಿಸಿಕೊಳ್ಳಲು ಅವಕಾಶವನ್ನು ಕೂಡ ನೀಡಲಾಗುವುದು. ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಪಠ್ಯಕ್ರಮದವರು 2-3 ಪರೀಕ್ಷೆ ಮಾಡತಕ್ಕಂಥದ್ದು ವಾಡಿಕೆಯಾಗಿದೆ. ಇದರ ಅಗತ್ಯತೆ ಏನಿದೆ ಏನಿಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ಅಂತ 99% ಫಲಿತಾಂಶ ಬರ್ತಕ್ಕಂಥ ಒಂದು ಪಠ್ಯಕ್ರಮದಲ್ಲಿ ಕೂಡ 2 ಪರೀಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದು ಪರೀಕ್ಷೆಯ ಲಾಬಿ ಅನ್ನೋ ರೀತಿಯಲ್ಲಿ ಇದೆ. 2-3 ಪರೀಕ್ಷೆ ಅಗತ್ಯ ಇಲ್ಲ. ಪ್ರಾಮಾಣಿಕವಾಗಿ ಮಕ್ಕಳ ಕಲಿಕೆಯನ್ನ ಸುಧಾರಿಸಿದ್ರೆ, ಅದು ಒಂದೇ ಪರೀಕ್ಷೆ ಕೊಟ್ರೆ ಅದಕ್ಕೆ ಅರ್ಥ ಇರುತ್ತೆ ಮತ್ತೆ ಮಕ್ಕಳಲ್ಲೂ ಕೂಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH